ಏನು ಹುಡುಗರಪ್ಪ. ಸ್ವಾಗತ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಮಗೆ ನರ್ಫ್ ಅಂದರೆ ಎಷ್ಟು ಇಷ್ಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು, ಬೇಜಾನ್ ವೀಡಿಯೋಸ್ ಮಾಡಾಕ್ಬಿಟ್ಟಿದ್ದೀವಿ. ಇವತ್ತು ನರ್ಫದೊಂದು ಕೋರ್ಸ್ ಗೇಮೇ ಆಡೋಣ ಅಂತ ಹೊರಟಿದ್ದೀವಿ. ಸೊ ಇದು ಒನ್ ಆಫ್ ದ ಬೆಸ್ಟ್ ಸೆಟಪ್ಸ್ ನಾವು ಮಾಡಿರೋದು. ನಾವೇ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಬನ್ನಿ ಕೋರ್ಸ್ ತೋರಿಸ್ತೀನಿ. ಸೊ ಇಲ್ಲಿಂದ ಪ್ಲೇಯರ್ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿಂದ ಓಡ್ಕೊಂಡು ಬಂದ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಗನ್ ಸಿಗುತ್ತೆ ಅವನಿಗೆ. ಸೊ ಇದು ದೊಡ್ಡಮ್ಮ ಅಂದ್ಬಿಟ್ಟು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲೊಂದು ಕಪ್ ಸೆಟಪ್ ಇದೆ, ಅಲ್ಲೊಂದು ಕಪ್ ಸೆಟಪ್ ಇದೆ, ಎರಡೂ ಅವನು ಬ್ಲಾಸ್ಟ್ ಮಾಡಬೇಕು. ಸೊ ಕಪ್ಸ್ ಎಲ್ಲ ಉರುಳಾಯಿತು ಅಂತ ಹೇಳಿದ್ಮೇಲೆ ಅವನು ನೆಕ್ಸ್ಟ್ ಇದಕ್ಕೆ ಓಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಬಂದರೆ ಇಲ್ಲೊಂದು ಸ್ಕ್ವೇರ್ ಥರ ಕ್ರಿಯೇಟ್ ಮಾಡಿದ್ದೀವಿ ಕೋನ್ಸಲ್ಲಿ. ಸೊ ಪ್ಲೇಯರ್ ಬರಬೇಕು, ಈ ಕೋನ್ ಒಳಗೆ ನಿಲ್ಲಬೇಕು. ಇಲ್ಲಿ ಇನ್ನೊಂದು ಗನ್ ಸಿಗುತ್ತೆ. ಸೊ ಇದರಲ್ಲಿ 6 ಬುಲೆಟ್ ಇದೆ, ಅವನ ಮುಂದೆ 6 ಬಲೂನ್ಸ್ ಇದೆ. ಸೊ ಎಷ್ಟಾಗುತ್ತೆ ಅಷ್ಟು ಬಲೂನ್ಸ್ನ ಅವನು ಬ್ಲಾಸ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಅದಾಯಿತು ಅಂತ ಹೇಳಿದ ತಕ್ಷಣ ಅವನು ನೆಕ್ಸ್ಟ್ ಇಲ್ಲಿಗೆ ಬರ್ತಾನೆ. ಸೊ ಇಲ್ಲಿ ಒಂದು ರ್ಯಾಂಪ್ ಇದೆ. ಸೊ ಇದರಲ್ಲಿ ಅವನು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊತ ಆದಷ್ಟು ಸ್ಲೋ ಆಗಿ ಹೋಗಬೇಕು. ಬಟ್ ದ ಪ್ರಾಬ್ಲಮ್ ಈಸ್ ಇಲ್ಲಿ ಆಲ್ರೆಡಿ ಸ್ಟೆಬಿಲಿಟಿ ಇಲ್ಲ. ಅದರಲ್ಲಿ ಬೇರೆ ನಮ್ಮ ಉಳಿದಿರೋ ಬಾಯ್ಸ್ ಅವನ ಮೇಲೆ ವಾಟರ್ ಬಲೂನ್ ದಾಳಿ ಮಾಡ್ತಾ ಇರ್ತಾರೆ. ಸೊ ಅದನ್ನು ಉಳಿಸ್ಕೊಂಡು ಅವ್ನು ಸೇಫಾಗಿ ಹೋಗಬೇಕು. ಇನ್ ಕೇಸ್ ಕೆಳಗೆ ಬಿದ್ದ ಅಂತ ಹೇಳಿದ್ರೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಹಾಗೆ ಹೋಗೋಣ ಸೇಫಾಗಿ. ಸೊ ಅಲ್ಲಿಂದ ಇಲ್ಲಿಗೆ ಬಂದರು ಅಂತ ಹೇಳಿದ್ರೆ ಡೈರೆಕ್ಟು ಟಯರಿಗೆ ಜಂಪ್ ಹಾಕಬೇಕು. ನಾನೀಗ ಸದ್ಯಕ್ಕೆ ಹಾಕಲ್ಲ, ಯಾಕಂದರೆ ಸೆಟಪ್ ಮಾಡೋಕ್ಕೆ ತುಂಬ ಟೈಮ್ ಬೇಕು. ಸೊ ಟಯರಿಂದ ಟಯರ್ಗೆ ಅವ್ನು ಹಾರ್ಕೊತ ಹೋಗಬೇಕು, ಬಲೂನ್ಸ್ ಬ್ಲಾಸ್ಟ್ ಮಾಡ್ತಾ. ಇಲ್ಲೂ ಅಷ್ಟೇ, ಇನ್ ಕೇಸ್ ಟಯರಿಂದ ಅವ್ನ ಕಾಲು ಈಚೆ ಹೋಯ್ತು ಅಂದರೆ ಮತ್ತೆ ಫಸ್ಟ್ ಟಯರಿಂದ ಸ್ಟಾರ್ಟ್ ಮಾಡಬೇಕು. ಸೊ ಒನ್ಸ್ ಇಲ್ಲಿಗೆ ಬಂದ ತಕ್ಷಣ ಇಲ್ಲಿ ಇನ್ನೊಂದು ದೈತ್ಯ ಸಿಗುತ್ತೆ. ಇದನ್ನು ಲೋಡ್ ಮಾಡಿಕೊಂಡು ಲಾಸ್ಟ್ ಆ ಬಲೂನು ಹೊಡಿಬೇಕು. ಆ ಬಲೂನ್ ಪಾಪ್ ಆಗೋಕ್ಕೂ ಟೈಮ್ ಸ್ಟಾಪ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಟೈಮ್ ಬೇಸ್ಡ್ ಗೇಮು. ಯಾರ್ದು ಫಾಸ್ಟೆಸ್ಟ್ ಟೈಮ್ ಇರುತ್ತೆ ಅವ್ರು ಗೆಲ್ತಾರೆ. ಸೊ ಈ ಕೋರ್ಸಲ್ಲಿ ಕಪ್ಸ್ ಎಷ್ಟು ಬೀಳುತ್ತೋ ಪರ್ ಕಪ್ 1 ಸೆಕೆಂಡ್. ಸೊ 10 ಸೆಕೆಂಡ್ ಮೈನಸ್ ಆಗುತ್ತೆ. ಬಲೂನ್ಸ್ ಎಷ್ಟು ಬ್ಲಾಸ್ಟ್ ಆಗುತ್ತೋ ಈಚ್ ಬಲೂನ್ ಇಸ್ -5 ಸೆಕೆಂಡ್ಸ್ ಆ್ಯಂಡ್ ಫೈನಲ್ ಬಲೂನು ಅಷ್ಟೇ -5 ಸೆಕೆಂಡ್ಸ್. ಸೊ ಫೈನಲಿ ಎಲ್ಲ ಡಿಡಕ್ಷನ್ ಆದಮೇಲೆ ಎಷ್ಟಿರುತ್ತೆ ಸ್ಕೋರು, ಏನಾಗುತ್ತೆ, ಯಾರು ಗೆಲ್ತಾರೆ ನೋಡೋಣ. ನಾನು ಉಸಿರು ಕಟ್ತಾ ಇದ್ದೆ. ಲೆಟ್ಸ್ ಗೋ, ಬಾಯ್. ಮೆನ್ ಇನ್ ಬ್ಲ್ಯಾಕ್, ಸ್ಕಿನ್ ಇನ್ ವೈಟ್. ಹೆಂಗಿದ್ಯಪ್ಪ? ಏನು ಈ ಥರ ಇವಾಗ ಬೆಳಗ್ಗೆ ಒಳ್ಳೆ ಕೋರ್ಸ್ ಗೇಮು ಅನೌನ್ಸ್ ಮಾಡಿಲ್ಲ, ಆರ್ಗನೈಸ್ ಮಾಡಿದ್ದೀವಿ. ಮತ್ತು ಹೆಂಗೆ ಆಡಬಲ್ಲೆ ನೀನು ಅಂತ ಹೇಳ್ತೀನಿ. ಬಲ್ಲೆ ಓಕೆ, ಬಟ್ ಇಲ್ಲಿ ಅವಾಗಿಂದ ಒದ್ದಾಡ್ತಿದ್ದೀವಿ. ಗಾಳಿಯಿಂದ ಬರೀ ಕಪ್ಸ್ ಬೀಳ್ತಾ ಐತೆ. ನಮ್ಮ ಕಷ್ಟ ಯಾರಿಗೆ ಹೇಳೋಣ? ಆಡಿಯನ್ಸ್ಗೆ ಇದೆಲ್ಲ ಗೊತ್ತಾಗುತ್ತಾ? ಅದೆಲ್ಲ ನೇಚರ್ ಪ್ರಭಾವ. ಅದೇ ಇವಾಗ ನೇಚರ್ಸ್ ಕಾಲ್ ಬಂದಂಗೆ ಆಗ್ತಿದೆ ನನಗೆ. ಸೊ ನೋಡೋಣ. ಇವಾಗ ಫಸ್ಟು ಮೊನ್ನೆನೂ ಫಸ್ಟ್ ಕಳಿಸಿದ್ರಿ ಮಚ್ಚ, ಇವತ್ತು ಫಸ್ಟ್ ಕಳಿಸ್ತಾ ಇದ್ದೀರಾ. ಸೊ ನನ್ನ ಇಂಟೆನ್ಷನ್ ಒಂದೇ, ಓಪನಿಂಗ್ ಹೋಗ್ತಿರೋದ್ರಿಂದ ಸ್ಟಾರ್ಟಿಂಗ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಬಿಟ್ರೆ ವೀಡಿಯೋನೂ ಚೆನ್ನಾಗಿರುತ್ತೆ, ನಿಮಗೂ ಪ್ರೆಷರ್ ಇರುತ್ತೆ ಅಂದ್ಬಿಟ್ಟು. ಸೊ ಅಷ್ಟೇ, ನೋಡೋಣ, ಚೆನ್ನಾಗಿ ಆಡೋಣ ಅಷ್ಟೇ. Let's go. ಈ ಗೇಮಿನ ರೀಪ್ಲೇ ನೋಡೋದಾದರೆ 9 ಕಪ್ಸನ್ನು ನಾಕ್ ಡೌನ್ ಮಾಡಿದ್ರು. ಬಲೂನ್ಸ್ ಕ್ಲೋಸ್ ಕಾಲ್ಸ್ ಇತ್ತು, ಬಟ್ ಯಾವ ಬಲೂನು ಹೊಡೆಯೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ರ್ಯಾಂಪ್ ಮೇಲೆ ಕಂಪ್ಲೀಟ್ ಎಂಜಾಯ್ ಮಾಡಿಬಿಟ್ಟು ಬಂದಿದ್ದು ವಾಟರ್ ಬಲೂನ್ನೆಲ್ಲ ಕ್ಯಾಚ್ ಎಲ್ಲ ಹಿಡಿಯೋಕ್ಕೆ ಹೋಗಿ ನೆಕ್ಸ್ಟ್ ರ್ಯಾಂಪ್ ಮುಗಿದ್ರ ಮೇಲೆ ಫೈನಲ್ ಒಂದು ಬಲೂನ್ ಪಾಪ್ ಮಾಡಿ ರೌಂಡ್ ಎಂಡ್ ಮಾಡಿದ್ದಾರೆ. ಸೊ ಓವರ್ ಆಲ್ ಒಳ್ಳೆ ರೌಂಡು. ಸೊ ನೋಡೋಣ ಇವಾಗ ನಮ್ಮ ಹರಿ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ.
-15. Last shot, come on. Hey, balloon. ಆಡೋ ಹೊಡಿ ಹಂಗೆ ಹೊಡಿ ಫೈರ್ ಅಷ್ಟೇ ಫೈರ್ ಮಾಡು ಮೈಕೋ ಇವೆಲ್ಲ ಬೇಕಿತ್ತಾ? ಅರೆ ವೆಟ್ ಆ್ಯಂಡ್ ವೈಲ್ಡ್ ಆಗಿದೆಯಾ ಮಜಾ? ನಿಂದು ರೌಂಡ್ ಅಷ್ಟು ಮಜಾ ಯಾವ ವಿಡಿಯೋದಲ್ಲೂ ಬಂದಿರಲಿಲ್ಲ. ನೆಕ್ಸ್ಟ್ ಲೆವೆಲ್ ಆಡಿದ್ಯಾ. ಪರ್ಫಾರ್ಮೆನ್ಸು ಸೂಪರ್ ಆಗಿತ್ತು. 7 ಕಪ್ಪನ್ನು ನಾಕ್ಡೌನ್ ಮಾಡಿದೆ. ಇಲ್ಲಿ ಬಂದಾಗ ಅದು ಬಿತ್ತು, ಬಲೂನ್ ಹೊಡಿಲಿಲ್ಲ, ಬಟ್ ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ 3 ಬಲೂನ್, ಸೊ 15 ಪಾಯಿಂಟ್ಸ್ ನೀನು ಇಲ್ಲಿ ಮಾಡಿರೋದು. ಬಟ್ ಇಲ್ಲಿ ಹೆವಿ ತಟ್ಟಾಡಿದೆ, ಏನೇನೋ ಮಾಡಿದೆ, ಮಜಾ ಮಾಡಿದೆ. ಒಟ್ನಲ್ಲಿ ಇಲ್ಲಿ ಪಾಪ ನಿಂಗೆ ಬಲೂನು ಇರಲಿಲ್ಲ. ಒಟ್ನಲ್ಲಿ ಹೆಂಗೆ ಅನ್ಸ್ತಪ್ಪ? ಜೋಶ್ ಹಬ್ಬ ಒಂದು ಲೆವೆಲ್ಗೆ ಮಾಡ್ಕೊಂಬಂದಿನಿ. ಇವಾಗ ಮುಗಿಸ್ಬಿಡೋಣ ಅಂತ ಗನ್ ಎತ್ಕೊಂಡು ಹಿಂಗೆ ನಿಂತ್ಕೊಂತೀನಿ. ಕತ್ಲು ಏನು ಕಾಣಿಸ್ತಾನೆ ಇಲ್ಲ, ಬಲೂನೇ ಇಲ್ಲ. ಫೈನಲ್ ಬಲೂನ್ ನಿನ್ನೆ ನೋಡ್ದಂಗೆ ಆಯ್ತು ಒಂಥರ. ಕತ್ಲ ನೀನು ಕಾಣಿಸಲ್ಲ, ಇಲ್ಲಿ ಬಲೂನು ಕಾಣಿಸ್ಲಿಲ್ಲ. ಇಷ್ಟಪಟ್ಟಿದ್ದು ಬಾಯ್ಗೋ ಬಾರೋ ಯಾಕೋ. 2 ರೌಂಡ್ ಆಗಿದೆ ಮಚ್ಚ, 3rd ಹೋಗ್ತಾ ಇದೆಯಾ. ವಾಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್? ಏನು ಅನಿಸ್ತಿದೆ? ಏನಿಲ್ಲ, ಒಂದು ಕಾಮಿಡಿ ಕಂಟೆಂಟ್ ಸಖತ್ತಾಗಿ ಬಂದಿದೆ, ಇನ್ನೊಂದು ಒಳ್ಳೆ ಕೋರ್ಸ್ ಕೊಟ್ಟಿದ್ಯಾ ನೀನು, ಫಾಸ್ಟ್ ಟೈಮ್ ಇದೆ. ಸೊ ನಂದು ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಫುಲ್ ಕೋರ್ಸ್ ಹೊಡೆಯೋಣ ಅಂತ ನಂದು ಎಕ್ಸ್ಪೆಕ್ಟೇಷನ್ ಇದೆ ಅಷ್ಟೇ. ಟೈಮ್ ಮ್ಯಾಟ್ರ್ ಆಗಲ್ಲ, ಇರೋವರ ಬಲೂನ್ಸು ಕ್ಯಾನ್ಸು ಎಲ್ಲ ಹೊಡೆಯೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಮಜಾ ಮಾಡಬೇಕು ಒಟ್ಟಿನಲ್ಲಿ. ಇವರು ಫೈನಲ್ ಟೈಮ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ನಾನಾ ನಿಂದೆಷ್ಟು ಬಂದಿದ್ದು? 112. 111 ಎಕ್ಸ್ಪೆಕ್ಟ್ ಮಾಡೋಣ. 1 ಸೆಕೆಂಡಲ್ಲಿ ಬೀಟ್ ಮಾಡೋಣ. ಹೋಗು ಆಯ್ತು. ಮೇಲೆ ಅಯ್ಯೋ ಏನೋ ಹಿಂಗೆ ಹೊಡಿತಾ ಇದ್ದೀನಿ. -6. ನಾಲ್ಕು ನಿಂತಿತ್ತು. ನೈಸ್ ಟ್ರೈಡ್ ಮೈ ಬೆಸ್ಟ್. ಆಗಲಿಲ್ಲ ಆದರೆ
ಸೊ ನಮ್ಮ ಅಮಿತ್ ಅವರು 6 ಕಪ್ ನಾಕ್ ಡೌನ್ ಮಾಡಿದ್ರು. ನೆಕ್ಸ್ಟ್ ರ್ಯಾಂಪ್ ಮೇಲೆ ಬಂದಾಗಂತರೂ ನಮ್ಮ ಅಮಿತ್ ಅವ್ರಿಗೆ ದಾಳಿ ಮಾಡ್ದಂಗೆ ಯಾರಿಗೂ ದಾಳಿ ಮಾಡಿರಲಿಲ್ಲ ಬಾಯ್ಸು. ಬ್ಯಾಕ್ ಟು ಬ್ಯಾಕ್ ಮಕ ತಿಕ್ಕ ಎಲ್ಲ ಕಡೆ ಹೊಡೆದಿದ್ದಾರೆ. ಸೊ ಓವರ್ ಆಲ್ ಒಳ್ಳೆ ಗೇಮ್. ಇವಾಗ ಫೈನಲ್ ರೌಂಡ್ ನಮ್ಮ ಕಿರಣ್ ಅಣ್ಣ ಏನು ಮಾಡ್ತಾರೆ ನೋಡೋಣ. ಮುಂದೆ ಹಿಡ್ಕೊ, ಮುಂದೆ ಫುಲ್ ಮುಂದೆ ತಳ್ಳು. ಅದನ್ನ ಮುಂದೆ ತಳ್ಳಿ ಹಿಡ್ಕೊಳ್ಳೋ, ಅದನ್ನ ಹಾಕೋಣ ಮುಂದೆದು. ಹಾಂ, ಲೋಡ್ ಮಾಡ್ಕೊ. ನೈಸ್. ನೈಸ್. ಓ Big quick, Kiran. Big quick. One last shot. ಓ ಸಿಂಗಲ್ ಹೊತ್ತಿದ್ರೆ ಒಂದೇ ಹೋಗುತ್ತೆ. ನೈಸ್. ಕಿರಣ್ ಅಣ್ಣ ಲಾಸ್ಟ್ ಹೋಗಿದ್ರು. ಸೊ ಪ್ರೆಷರ್ ಇತ್ತು, ಬಟ್ ಅಂಡರ್ ಪ್ರೆಷರ್ ಒಳ್ಳೆ ಪರ್ಫಾರ್ಮೆನ್ಸ್. ಓನ್ಲಿ ಪ್ಲೇಯರ್ ಟು ನಾಕ್ ಡೌನ್ ಬೋತ್ ದಿ ಕಪ್ ಸೆಕ್ಷನ್. ಸೊ ಎರಡನ್ನೂ ನಾಕ್ಔಟ್ ಮಾಡಿ ಫೈನಲಿ ಒಂದು ಬಲೂನ್ ಬ್ಲಾಸ್ಟ್ ಮಾಡಿ ಗೇಮ್ ಎಂಡ್ ಮಾಡಿದ್ದಾರೆ. ಓಕೆ ಬಾಯ್ಸ್, ತುಂಬ ಒಂದು ಆಂಬಿಷಿಯಸ್ ವಿಡಿಯೋ ಇವತ್ತು. ಹೆವಿ ಸೆಟಪ್ಪು, ತಲೆನೋವು, ಒದ್ದಾಡಿ ಕಷ್ಟಪಟ್ಟು ಒಟ್ನಲ್ಲಿ ಮಜಾ ಅಂತೂ ನಾವು ಮಾಡಿದ್ವಿ. ಹೋಪ್ಫುಲಿ ನಿಮಗೂ ಮಜಾ ಬಂದಿದೆ. ನಮ್ಮ ಯಾರ ಕೋರ್ಸಲ್ಲಿ ಬಂದಿಲ್ಲ ಅಂದರೂ ಹರಿ ಕೋರ್ಸಲ್ಲಿ ಅಂತೂ ನಿಮಗೆ ಮಜಾ ಬಂದಿರುತ್ತೆ. ಬರಲೇಬೇಕು, ಕಷ್ಟಪಟ್ಟಿದ್ದೀವಿ. ಸೊ ದ ಫೈನಲ್ ಟೈಮ್ಸ್ ಬಾಯ್ಸ್, ಆಫ್ಟರ್ ಆಲ್ ದಿ ಡಿಡಕ್ಷನ್ ಎಲ್ಲ ತೆಗೆದಾದ್ಮೇಲೆ ಅಮಿತ್ದು 1 minute 43 seconds. ಓಕೆ, 143 ಬ್ರೋ. 143 ಲವ್ ಯು. ಕಿರಣಂದು 1 minute 26 seconds. ನೈಸ್. ಶ್ರೀಹರಿದು ಆಫ್ಟರ್ ಅ ಫನ್ ರೈಡ್ 1 minute 19 seconds. ರೋಲರ್ ಕೋಸ್ಟರ್ ರೈಡ್ ಕ್ರೇಜಿ ಮಚ್ಚ ಅಂದ್ರು. ಸೂಪರ್. ನಂದು 1 minute 12 seconds. ಮತ್ತೆ ಇದೇ ತರ ಫನ್ ವಿಡಿಯೋಸ್ ಜೊತೆ ಸಿಗೋಣ. ಅಲ್ಲಿವರೆಗೂ ಎಕ್ಸ್